IPLನ ದೊಡ್ಡ ಹಬ್ಬ ಮುಗಿದು ಹೋಯಿತು. RCB 2ನೇ ಬಾರಿ ವಿನ್ ಆಯಿತು. ಈ ನಿರಂತರ ಸೆಕೆಂಡ್ ವಿಕ್ಟರಿ ಏನಿದೆ ನಮಗೆಲ್ಲರಿಗೂ ಒಂದು ಅದ್ಭುತವಾದಂತಹ ಪಾಠವನ್ನ ಕಲಿಸ್ತಾ ಇದೆ. ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಹಠ ಹಿಡಿತೇವೆ. ಆದರೆ ಒಮ್ಮೆ 2, 3, 4, 5 ಬಾರಿ ಆದ ನಂತರ ಅದನ್ನು ಬಿಟ್ಟು ಬಿಡ್ತೇವೆ. ಒಂದು ಟ್ರಾಫಿಯನ್ನು ವಿನ್ ಆಗಬೇಕಾದ್ರೆ 17 ವರ್ಷ ಕಾಯಬೇಕಾಯಿತು. ಅದರ ನಂತರ 2025ರಲ್ಲಿ ಅವರು IPL ಟ್ರಾಫಿಯನ್ನು ವಿನ್ ಆದರು. ಫಸ್ಟ್ ಟೈಮ್ ವಿನ್ ಆಗಲಿಕ್ಕೆ ಅವರಿಗೆ 17 ವರ್ಷ ಬೇಕಾಯಿತು. ಆದರೆ ಸೆಕೆಂಡ್ ಟೈಮ್ ವಿನ್ ಆಗಲಿಕ್ಕೆ ಕೇವಲ 1 ವರ್ಷ ಸಾಕಾಯಿತು. ನಮ್ಮ ಜೀವನದಲ್ಲಿ ನಮ್ಗೆ ಏನಾದರೂ ಸಾಧನೆ ಮಾಡಬೇಕಾದ್ರೆ ಪೇಷನ್ಸ್ ಎಂಬುದು ಬಹಳ ಇಂಪಾರ್ಟೆಂಟ್. ಫೋಕಸ್ ಮಾಡಿ ಮುಂದೆ ಹೋದ್ರೆ ಒಮ್ಮೆ ಆ ಗೋಲನ್ನು ಅಚೀವ್ ಮಾಡಿದ್ರೆ ನಂತರ ಸಕ್ಸಸ್ ಎಂಬುದು ನಮಗೆ ಹ್ಯಾಬಿಟ್ ಆಗಿ ಹೋಗ್ತದೆ. ಅಲಿಬಾಬಾದ ಫೌಂಡರ್ ಜಾಕ್ ಮಾ ಹೀಗೆ ಹೇಳ್ತಾರೆ, ಟುಡೇ ಈಸ್ ಡಿಫಿಕಲ್ಟ್, ಟುಮಾರೋ ಈಸ್ ಮಚ್ ಮೋರ್ ಡಿಫಿಕಲ್ಟ್, ಬಟ್ ಡೇ ಆಫ್ಟರ್ ಟುಮಾರೋ ಈಸ್ ಬ್ಯೂಟಿಫುಲ್. However, most of the people give off tomorrow evening. ಇದಾಗಬಾರ್ದು. ಅಂತಿಮ ಹಂತಕ್ಕೆ ಬಂದು ಇನ್ನು ಸ್ವಲ್ಪ ಇರುವಲ್ಲಿ ನಾವು ಬಿಟ್ಟು ಬಿಡಬಾರ್ದು. ನಮ್ಮ ಗೋಲನ್ನು ನಾವು ಚೇಸ್ ಮಾಡಿ ಆ ಸಕ್ಸಸ್ಸನ್ನು ಪಡಿಬೇಕು ಅಂತ ಒಂದು ಇನ್ಸ್ಟಿಂಕ್ಟ್ ನಮ್ಮಲ್ಲಿರಲಿ. ವಿಶೇಷವಾಗಿ ನಮ್ಮ ಜೆನ್ ಝಿ ಅಥವಾ ಯಂಗ್ಸ್ಟರ್ಸಲ್ಲಿ ಇರಲಿ. RCBಯ ಈ ಬ್ಯಾಕ್ ಟು ಬ್ಯಾಕ್ ವಿಕ್ಟ್ರೀಸ್ ನಮಗೆಲ್ಲರಿಗೂ ಅದರಿಂದ ಪ್ರೇರಣೆ ಸಿಗಲಿ.